ಈ ಈ ಅಜ್ಜಿ ತಾನು ಆರಿಸಿಕೊಂಡ ಅಥವಾ ಪರಿಸ್ಥಿತಿ ಆಕೆಯನ್ನು ತಳ್ಳಿದ್ದು ಸೂಲಗಿತ್ತಿಯ ಕೆಲಸಕ್ಕೆ. ತಾನೇ ಆರಿಸ್ಕೊಂಡು ಇರ್ಬೋದು, ತಾಯಿ ನೋಡೋ, ಅಜ್ಜಿ ನೋಡೋ, ಮುತ್ತಜ್ಜಿ ನೋಡೋ ಆರಿಸ್ಕೊಂಡಿರ್ಬೋದು, ಅಥವಾ ಅನಿವಾರ್ಯವಾದ ಪರಿಸ್ಥಿತಿಗಳಲ್ಲಿ ಯಾವತ್ತೋ ದಿನ ಏನೋ ಮಾಡಿದಾಗ ಅದನ್ನೇ ಮುಂದುವರಿಸ್ಕೊಂಡು ಹೊಟ್ಟೋಗಿರ್ಬೋದು. ಎರಡಲ್ಲೊಂದಾಗಿರುತ್ತೆ, ಅದು ಬದುಕಿಗಾಗಿ. ಆದರೆ ಅದನ್ನು ಮಾಡುವಾಗ ಆಕೆ ಎಷ್ಟೋ ಸರಿ ಬಹಳ ಜನಕ್ಕೆ ಏನೂ ಇಲ್ಲದವರಿಗೂ ತನ್ನ ಮನುಷ್ಯತ್ವಕ್ಕೋಸ್ಕರ ಅದನ್ನು ಮಾಡಿ ಬಂದಿರ್ತಾಳೆ. ಅಂದರೆ ಅವ್ರು 10 ರೂಪಾಯಿ ನನ್ನ ಕೈಲಿ ಇಲ್ಲ ಅಂದರೆ ಪರವಾಗಿಲ್ಲ ಬಿಡ್ತಾ ಏನು ಹತ್ರ ಬಂದಿರ್ತಾಳೆ. ಯಾಕಂದರೆ ಅವಳು ತನ್ನ ಉದ್ಯೋಗನ ಪ್ರೀತಿ ಮತ್ತು ಒಂದು ರೀತಿ ಸೇವೆಯಿಂದ ನೋಡ್ತಿರ್ತಾಳೆ. ಅಫ್ಕೋರ್ಸ್ ಬದುಕಿದೆ, ಅಲ್ಲಿ ಸ್ವಾರ್ಥ ಇದೆ, ನಾನು ಇಲ್ಲ ಅಂತ ಹೇಳಿಲ್ಲ. ಅದನ್ನು ಮಾಡಿದ ನಂತರ ತಾನು ಸಿಕ್ಕಾಕ್ಕೊಂಡಾಗ ಸಮಾಜ ನನಗೇನಾದರೂ ಮಾಡಬಹುದೇನೋ ಎಂಬ ಒಂದು ಆಸೆ ಬಂದಿರುತ್ತೆ ಅಥವಾ ಬರುತ್ತೆ ಅನಿವಾರ್ಯವಾಗಿ. ಅದಾಗದೇ ಇದ್ದಾಗ ನಿರಾಸೆ ಸ್ಟಾರ್ಟ್ ಆಗುತ್ತೆ. ಸಾಮಾನ್ಯವಾಗಿ ನಮ್ಮ ಸುತ್ತಲಿನ ಸಮಾಜದಲ್ಲಿ ಈ ಥರದ ಕೇಸ್ಗಳನ್ನು ನೋಡಿದಾಗ 2 ಥರದ ಮಾತಾಡ್ತಾರೆ. ಪಾಪ ಎಷ್ಟು ಮಾಡಿದ್ರು ಗೊತ್ತಾ ಅವರು ಸಮಾಜ ಜನಕ್ಕೋಸ್ಕರ ಕಷ್ಟಪಟ್ಟು, ಪಾಪ ಎಷ್ಟೊಂದು ಕಷ್ಟಪಟ್ಟರು ಗೊತ್ತಾ, ಪಾಪ ನೋಡು ಇವತ್ತು ಹೆಂಗೆ ಆಗ್ಬಿಟ್ಟಿದೆ ಅಂತ ಬರೀ ಅನುಕಂಪ ತೋರಿಸುವವರು. ಇನ್ನೊಂದು ಗುಂಪಿದೆ, ಅನುಕಂಪ ತೋರಿಸಿ ಸಹಾಯನೂ ಮಾಡಿಬಿಡ್ತಾರೆ. 3ನೇ ಗುಂಪಿದೆ, ಅದು ಹೇಳಿಲ್ಲ ಊರಿಗೆಲ್ಲ ಮಾಡೋಕ್ಕೆ ಹೋಗಬೇಡ, ಬಾಯಿ ಮುಚ್ಕೊಂಡು ನೀನು ಮಾಡ್ಕೋ, ಬಂದೋಬಸ್ತ್ ಮಾಡ್ಕೋ, ಯಾರು ಬರೋಂಗಿಲ್ಲ ನಾಳೆ ನಿನಗೆ ಅಂತ ನಾವು ಹೇಳಿರಲಿಲ್ಲ, ಅನುಭವಿಸ್ಲಿ ಬಿಡ್ರಿ ಅಂತ ಅನ್ನೋರು ಇದ್ದಾರೆ. 3 ಇದೆ. ಈ 3ನೇವ್ರು ಇದ್ದಾರಲ್ಲ ಅವ್ರು ಅಪಾಯಕಾರಿ ನನ್ನ ಪ್ರಕಾರ. ಯಾಕೆ ಅಂದರೆ ಅವರು ಬೇರೆಯವರನ್ನು ಇಂತಹ ಸೇವೆ ಮಾಡಲಿಕ್ಕೆ ಬರೋರನ್ನ ಒಂದು ರೀತಿ ಡಿಸ್ಕರೇಜ್ ಮಾಡ್ತಿರ್ತಾರೆ, ಉತ್ತೇಜನ ಕೊಡಲ್ಲ ಅವರು. ಹಾಗಾಗಿ ಅವರು ಅಪಾಯಕಾರಿ ವ್ಯಕ್ತಿಗಳು, ಅವ್ರ ಬಗ್ಗೆ ಗಮನ ಹರಿಸ್ಬಾರ್ದು ನಾವು. ಈ ಅಜ್ಜಿಯ ಕತೆ ರಾಯಚೂರಿನ ನನ್ನ ಸಹೋದ್ಯೋಗಿ ಕಳಿಸಿರೋದು. ಇಟ್ ಲುಕ್ಸ್ ಲೈಕ್ ಎನಿ ಅದರ್ ಆರ್ಡಿನರಿ ಸ್ಟೋರಿ ಫ್ರಮ್ ಎ ರೂರಲ್ ಏರಿಯಾ. ಇವತ್ತಿನ ದಿನಗಳಲ್ಲಿ ಕಡಿಮೆನೂ ಆಗ್ತಿರ್ಬೋದು ಇವರ ಪಾತ್ರಗಳು, ಬಿಕಾಸ್ ಆಸ್ಪತ್ರೆಗಳು ಅಥವಾ ಬರ್ತಿರೋದು ಮಾಡ್ತಿರೋದು ರೀತಿಯಿಂದಾಗಿ. ಬಟ್ ಸ್ಟಿಲ್ ಸ್ಟೋರಿ ಹೀಗಿದೆ. ರಾಯಚೂರಿನ ಸಿಂಧನೂರು ನಗರದ ಸುಕಾಲಪೇಟೆ ಬಡಾವಣೆಯಲ್ಲಿ ವಾಸವಾಗಿರುವಂತಹ ಈ ಅಜ್ಜಿಯ ಹೆಸರು ಗಂಗಮ್ಮ. ಸೂಲಗಿತ್ತಿ ಗಂಗಮ್ಮ ಅಂತಾನೆ ಇಲ್ಲಿಯ ಜನರು ಆಕೆಯನ್ನ ಕರೀತಾರೆ. ಇಲ್ಲಿ ಯಾರ ಮನೆಯಲ್ಲಿ ಹೆರಿಗೆ ಆದ್ರೂ ಕೂಡ 74 ವರ್ಷದ ಈ ಅಜ್ಜಿ ಇರಲೇಬೇಕು. ಹೆರಿಗೆ ಮಾಡಿಸೋದ್ರಿಂದ ಹಿಡಿದು ಶಿಶುಗಳಿಗೆ 5 ತಿಂಗಳಿನ ತನಕ ನೀರು ಹಾಕೋದು, ಆರೈಕೆ ಮಾಡೋದು ಅಜ್ಜಿಯ ಕಾಯಕ. ಕಳೆದ 40 ವರ್ಷಗಳಿಂದ ಗಂಗಮ್ಮ ಸೂಲಗಿತ್ತಿ ಕೆಲಸವನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ತನಕ ಸುಮಾರು 2000 ಹೆರಿಗೆಗಳನ್ನ ಮಾಡಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಆಸ್ಪತ್ರೆಯಲ್ಲಿ ಹೆರಿಗೆ ಆಗ್ತಾ ಇರೋದ್ರಿಂದ ಶಿಶು ಆರೈಕೆ ಕೆಲಸವನ್ನ ಮಾತ್ರ ಮಾಡ್ತಿದ್ದಾರೆ. ಬೆಳಿಗ್ಗೆ ಸಂಜೆ ಮನೆಗಳಿಗೆ ತೆರಳಿ ಮಕ್ಕಳಿಗೆ ನೀರು ಹಾಕ್ತಾರೆ. ಮನೆಯವರು ಕೊಡುವಂತಹ ಒಂದು ಸೀರೆ, ಊಟ ಮಾತ್ರ ಇವರ ಫೀಸು. ಹೀಗಾಗಿ ಗಂಗಮ್ಮ ತನಗೆ ಅಂತ ಏನನ್ನೂ ಕೂಡಿಟ್ಕೊಂಡಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಕಳ್ಕೊಂಡು ತಮ್ಮ ತಂಗಿಯನ್ನ ಸಾಕಿ ಬೆಳೆಸುತ್ತಾರೆ. ಇನ್ನು ಬಾಲ್ಯ ವಿವಾಹವಾಗಿದ್ದಂತಹ ಗಂಗಮ್ಮ ಮದುವೆಯಾಗಿ ಕೆಲವೇ ವರ್ಷದಲ್ಲಿ ಗಂಡನು ದೂರವಾಗಿದ್ದಾನೆ. ಇಷ್ಟು ವರ್ಷ ಒಂಟಿ ಜೀವನ ಸಾಗಿಸಿದಂತಹ ಅಜ್ಜಿ ಗಂಗಮ್ಮ ಈಗ ಬದುಕು ಸಾಗಿಸೋದಿಕ್ಕೆ ಕಷ್ಟಪಡ್ತಿದ್ದಾಳೆ. ಹೌದು, ತಮ್ಮ ಹಾಕೊಟ್ಟಂತಹ ಪುಟ್ಟ ಗುಡಿಸಲಿನಲ್ಲಿ ಗಂಗಮ್ಮ ವಾಸ ಮಾಡ್ತಾ ಇತ್ತು. ಗುಡಿಸಲು ಸಹ ಈಗ ಮಳೆ ಬಂದಾಗ್ಲೆಲ್ಲ ಸೋರ್ತಾ ಇದೆ. ಶೌಚಾಲಯವಿಲ್ಲದೆ ಅಜ್ಜಿ ಪ್ರತಿನಿತ್ಯ ಕಷ್ಟಪಡ್ತಿದ್ದಾಳೆ. ವಯೋಸಹಜವಾಗಿ ಮಧುಮೇಹದಿಂದ ಬಳಲ್ತಾ ಇದ್ದಾಳೆ. ಕಾಯಿಲೆಯಿಂದಾಗಿಯೇ ಕಾಲಿನ ಒಂದು ಬೆರಳನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ದಾಳೆ. ಇನ್ನು ವೃದ್ಧಾಪ್ಯ ವೇತನ ಬಿಟ್ರೆ ಬೇರೆ ಯಾವ ಆದಾಯದ ಮೂಲ ಇಲ್ಲದೆ ಔಷಧಿಗಾಗಿ ಪರಿತಪಿಸ್ತಾ ಇದ್ದಾಳೆ. ಆದ್ರೂ ತನ್ನ ಕಾಯಕವನ್ನ ಮಾತ್ರ ಬಿಟ್ಟಿಲ್ಲ. ಯಾರ ಬಳಿಯೂ ಕೈ ಚಾಚದೆ ತನ್ನ ಕಾಯಕವನ್ನ ಮುಂದುವರಿಸುತ್ತಾಳೆ. ಇನ್ನು ಬಿದಿರಿನ ತಟ್ಟೆಯಿಂದ ಮಾಡಿದಂತಹ ಗುಡಿಸಲು ಸೋರ್ತಾ ಇದ್ದು ಭದ್ರವಾದಂತಹ ಸೂರು ಬೇಕಾಗಿದೆ. ಶೌಚಾಲಯದ ಅವಶ್ಯಕತೆ ಇದೆ. ಔಷಧಿ ಹಾಗೂ ಚಿಕಿತ್ಸೆ ಪಡೆಯೋದಕ್ಕೆ ಸಹಾಯ ಬೇಕಿದೆ. 2000 ಹೆರಿಗೆಗಳನ್ನ ಮಾಡಿಸಿರುವಂತಹ ಈ ಅಜ್ಜಿ ಕೊನೆಯ ದಿನಗಳನ್ನ ನೆಮ್ಮದಿಯಾಗಿ ಕಳೀಲಿ ಅನ್ನೋದು ನಮ್ಮ ಆಶಯ. ಆಲ್ ರೈಟ್. ಈ ಅಜ್ಜಿ 74 ಅಂತೆ. ಎಷ್ಟು ನಿಂಗೆ ವಯಸ್ಸು? ಎಷ್ಟ ಏನ್ರಿ ನಿಂಗೆ ವಯಸ್ಸು ಎಷ್ಟ? ಎಷ್ಟದವನ್ರಿ ನನಗೆ ಗೊತ್ತಿಲ್ರಿ, ಅರ್ಥ ಆಗ್ಯವ. ಗೊತ್ತಿಲ್ಲ? ಎಷ್ಟಾಗ್ಯಾವ? 50-60 ಆಗ್ಯಾವ ಹೆಂಗನ್ರಿ?
ಹಾಂ ಕೈ ಕಾಲು ಗಟ್ಟಿ ಐತೆ ನಿಂಗೆ? ಅಯ್ಯ ಕೈ ಕಾಲು ಗಟ್ಟಿ ಇಷ್ಟು ಜನ ಬೇಸ್ ಮಾಡಿದ್ರಿ ಉಂಡೆ ಅಲ್ಲ ಸಾಯಿ ತಿರುಗಾಡ್ತಿದ್ದೆ. ಈ ಕಾಲು ಬ್ಯಾದ ಆದಾಗದಂತ ಪೂರ ಮುಗ್ಗಲಾಗ್ಬಿಟ್ಟೆ. ನೀನ್ ಈ ಕೆಲಸ ಯಾಕೆ ಸ್ಟಾರ್ಟ್ ಮಾಡ್ಕೊಂಡು ಹೆರಿಗೆ ಮಾಡಿಸೋದು? ಯಾರಿಗೆ ಮಾಡ್ತೀನಿ, ಹೆಂಗ್ ಬಂತದ? ಯಾಕೆ ಮಾಡ್ದಿ ನೀನು? ಮನ್ಯಾಗ ತಾಯಿ ಮಾಡ್ತಿದ್ದೆ, ತಾಯಿ ನೋಡಿ ನಾನು ಕಲ್ತೀನಿ. ಹ್ಞೂ ರೀ, ಹಿಂಗ ಮಾಡಿ ಕಲ್ತು. ಶಾಲಿಗೆ ಹೋಗಿಲ್ಲ ನೀನು? ಯಾವ ಸಾಲ್ರಿ, ಯಾವ ಸಾಲಿದ್ದಲ್ಲ ಏನಿದ್ದಲ್ರಿ. ಅವಾಗ ಪುನಃ ಎಡ್ಕ ಬಾಲ್ಕ ಮಂದಿ ಮಕ್ಕಳು ನೋಡ್ತಾರ್ರಿ ಅಪ್ಪನವ್ರ, ನೀವೊಂದು ತಂದೆ ತಾಯಿಗೆನ ಎತ್ತಿದ್ರಿ. ನಿಮ್ಮ ಯಜಮಾನ ಬಿಟ್ಟನ್ರಿ, ಮಕ್ಕಳೆಲ್ಲ ಮರಿಯಲ್ಲ, ಯಾವ್ಯಾವ ಇಲ್ರಿ. ಬಿಟ್ನ? ಹ್ಞೂ ಎಲ್ಲೋದವ? ಅಲ್ಲೇ ಅದಾನ್ರಿ, ತಮ್ಮೂರಾಗ ಅದಾನ್ರಿ. ಬಿಟ್ಟ ಮಾಡ್ಕೊಂಡು ತಿನ್ಬೇಕು ಬಿಡು, ಮತ್ತು ಏನು ಮಾಡ್ತೀನಿ ನನ್ನ ಹಣೆ ಬಾರ ಅಂತ ಬಂದ್ರಿ. ಹಿಂಗಾತಿ ಹಂಗನ್ನ ತಾಯಿ ಮಾಡ್ತದ. ಎಷ್ಟು ಮಾಡಿಸಿದಿ ಇಲ್ಲಿವರೆಗೆ ನೀ ಹೆರಿಗೆ? ಅಯ್ಯಯ್ಯ 3,000 ಮಾಡಿಸಿದ್ದೇನ್ರಿ, 2,000 ನೀರು ಹಾಕೇನ್ರಿ ಮಕ್ಕಳಿಗೆ. ಎಣ್ಣೆ ನೀರ? ಎಣ್ಣೆ ನೀರು ಹಾಕಿ ಎಣ್ಣೆ ನೀರು ಹಾಕೇನ್ರಿ. ಇದ್ರ ಮ್ಯಾಗ ಹಾಕ್ತಿ? ಹ್ಞೂ ರೀ, ಕುಂದಿರ್ಸ್ಕೊಂಡ್ ಹಾಕೇನ್ರಿ. ನೀನ ಬೇಸ್ ಹಾಕ್ತಿಗಿ ಬಾ. ನೀನ ಎಷ್ಟು ಕೊಡ್ತಾರ ರೊಕ್ಕ ಮಂದಿ ನಿಂಗೆ ಅದಕ್ಕೆ? ಯಾರ ರೊಕ್ಕ ಇಸ್ಗಂಜಿಲ್ರಿ. ಒಬ್ರು ಬಾಡೋರು ಇರ್ತಾರ, ಒಬ್ರು ಇದ್ದವ್ರು ಇರ್ತಾರ. ಏನ 150 ಕೊಡ್ತಾರ್ರಿ. ಅದ ಚೀಲಡಿಕೆಗೆ ಚಾವ್ಕ ಮತ್ತೆ ಮಾಚಿ ಅಂತೀರಿ. 74 ಇದ್ದವ್ರಿ. ಚಲೋ ಆತ. ಈ ಕಾಲ ಹಿಂಗಾಗಿ ಬೆಂಗಳೂರಿಗೆ ಯಾವತ್ತಾರ ಬಂದಿದ್ದೇನೆ? ಏನ್ರಿ ಬೆಂಗಳೂರಿಗೆ ಬಂದಿದ್ಯಾ? ಮೊದ್ಲ ಈ ಊರಿಗೆ ಬಂದಿದ್ಯಾ? ಇದ ಸುಣ್ರಿ, ನೀವು ತಂದೆ ತಾಯಿ ಇದ್ದಂಗದ್ರಿ. ನೀನ್ ಬಂದಿದ್ದೆ ಮೊದ್ಲ? ಬಂದಿಲ್ರಿ. ಹೆಂಗ್ ಬಂದಿ? ಈಗ ಬಸ್ಸಾಗ ಬಂದಿ? ಬಸ್ಸಿಗೆ ಬಂದ್ಯಾ ಟ್ರೈನಿಗೆ ಬಂದ್ಯಾ? ಬಸ್ಸಿಗೆ ಬಂದ್ರಿ. ರೊಕ್ಕ ಇಲ್ಲ ನಿಂಗೆ ಫ್ರೀ? ಹೆಂಗ ಯಪ್ಪ ನಿಮ್ಮ ಪುಣ್ಯವು ನಿಂಗೆ ಫ್ರೀ. ಅಜ್ಜಿ ಗಂಗಮ್ಮ ಅವ್ರ ಜೊತೆ ಸ್ಥಳೀಯರಾದ ದುರ್ಗೇಶ್ ಮತ್ತು ಬಸವರಾಜ್. ಯಾರು ದುರ್ಗೇಶ್? ನೀವು. ಬಸವರಾಜ್ ಯಾರು? ನೀವಿಬ್ರು ಏನ್ ಮಾಡ್ತೀರಿ? ಅವ್ರು ಎಡ್ಕ ಬಾಲ್ಕ ಬಗಲಾಡ್ರಿ ಕರ್ಕೊಂಬಂದೇನಿ. ಯಾಕೆ? ಮತ್ ಜೊತೆಗಿರಿ. ಯಾಕೆ ಬೇಕು? ನೀನ್ ಹಿಂಗಿದೀಯಾ, ನಿನ್ಗೆ ಯಾಕೆ ಬೇಕು? ನೀನೇ ಬರ್ಬೇಕಾಗಿತ್ತು. ನಾನು ಬರ್ಬೇಕು, ನಾನು ಸಂಸ್ಥೈತೇನ್ರಿ. ನನಗೆ ಬರಾಕ ದಾರಿ ಅಲ್ಲೇ ಬರೋದು ಹಾಕ್ರಿ, ಇಲ್ಲಿ ಬರೋದು ಆತಂದ್ರಿ. ಕೇಳ್ಬೇಕಾಗಿತ್ತು ರಂಗನಾಥ್ ಅವ್ರ ಆಫೀಸ್ ಎಲ್ಲೈತಿ ಅಂತ. ರಂಗನಾಥ್ ಅವ್ರ ಆಫೀಸ್ ತೋರ್ಸ್ರಿ ಅಂದ್ರೆ ತೋರ್ಸಿರೋರು. ನಮ್ಗೆ ಯಾರು ತೋರಿಸ್ರಿ? ತೋರ್ಸಂಗಿಲ್ಲ ಮಂದಿ, ಸರಿ ಇಲ್ಲ ಮಂದಿ. ಹ್ಞೂ ರೀ. ಓಲಿ ಬಿಡು, ಕರ್ಕೊಂಬಂದಿದೀಯಲ್ಲ. ಬಂದಾರಿ, ಕರ್ಕೊಂಬಂದಾರ. ಕಲ್ತಾನ ಮಾಡ್ತೀನಿ ಸರ್. 1-2 ಎಕರೆ ಗುದಿ ಹೊರ ಮಾಡ್ತೀನಿ ಸರ್. ಕೂಲಿ ಕೆಲಸ ಮಾಡ್ತೀನಿ ಸರ್. ಎಲ್ಲಿ? ಅಲ್ಲಿ ಊರಲ್ಲಿ? ಸರ್ ನೀವಿಬ್ರು ಲೋಕಲ್? ಅಲ್ಲಿ ಲೋಕಲ್ ಸರ್. ನೀವ್ ಯಾಕೆ ಇರ್ಕಂಡ್ರಿ ಅಜ್ಜಿಗೆ? ನಿಮ್ಮ ಮನ್ಯಾಗ ಮಗು ಕರ್ಸಿ ನೀರು ಹಾಕ್ಸಿದ್ರೇನೆ? ಇಲ್ಲ ಸರ್, ನಮ್ಮ ರಿಲೇಷನ್ ಆಗ್ಬೇಕು ಸರ್. ಈಗ 10 ವರ್ಷದಿಂದ ಬೇಸ್ ಗಟ್ಟಿಯಾಗಿದ್ಲು ಸರ್ ಅಜ್ಜಿ. ಈಗ 8 ವರ್ಷದಿಂದ ಅದು ಶುಗರ್ ಆದಿಲ್ಲ, ಸ್ವಲ್ಪ ತ್ರಾಸ ಆಯ್ತು ಸರ್. ಅಡ್ಡಾಡದೈತಿ, BP ಶುಗರು ಆಗ್ಯಾವ ಸರ್. ಅಲ್ಲಿಂದ ನನ್ನ ಕೈಲಿ ಆದಾಟ ನೋಡ್ಕೊಂತ ಓದಿನಿ ಸರ್ ಅಜ್ಜಿಗೆ ಸಂತಿಗಿಂತಿ ಸರ್. ನಾನು ಸರ್. ಅಕ್ಕಿಗೆ ಮಕ್ಕಳಿಲ್ಲ? ಮಕ್ಕಳಿಲ್ಲ ಸರ್, ನಾವು ರಿಲೇಷನ್ ಸರ್. ಮಕ್ಕಳಿಲ್ಲ? ಮಕ್ಕಳಿಲ್ಲ ಸರ್, ಗಂಡ ಬಿಟ್ಟನ್ ಸರ್. ಗಂಡ ಬಿಟ್ಟ ಕರೆಕ್ಟ್, ಬಟ್ ಮಕ್ಕಳಿಲ್ಲ? ಮಕ್ಕಳಿಲ್ಲ ಸರ್. ಯಾರು ಸರ್? ಮಕ್ಕಳಿಲ್ಲ? ಇಲ್ರಿ. ನೀನ್ ಹಣೆ ಬರ ನೋಡ, 3 ಮಂದಿಗೆಲ್ಲ ಹೆರಿಗೆ ಮಾಡ್ಸಕ್ ಹೋಗಿದಿ, ನಿನಗೂ ಆಗಿಲ್ಲೇನಾ? ಇಲ್ರಿ. ಹೆಂಗಾತದ? ಏನು 2,000 ಹೆರಿಗೆ ಮಾಡಿಸ್ದೆ, ನಿಂಗೆ ಮಕ್ಕಳಿಲ್ಲ? ಇಲ್ರಿ. ಅಪ್ಪನ ಮನೆಗೆ ಮಗನ ಮನೆಗೆ ಓದ್ತಿದ್ರಿ. 150 ಕೊಟ್ಟು ಮುದ್ದಕ್ಕೆ ಚಾ ಕುಡಿ ಅಂತ 500 ಕೊಟ್ಟಾನ, 200 ಕೊಟ್ಟಾನ್ರಿ. ಅವ್ರಿಂದ ಬದುಕೇನ್ರಿ ನಾನು. ಅವ್ರಿಬ್ರ? ಹಾಂ. ನಮ್ಮ ತಂಗಿ ಮಕ್ಕಳಿಗೆ ನಮ್ಮ ಎಲ್ಲರಿಗೆ ಅಮ್ಮನೇ ಹೆರಿಗೆ ಮಾಡಿಸ್ಯಾರ. ಹೌದಾ? ಮನೆಗೆ ಯಾವಾಗಲೂ 2 ದಿನಕ್ಕೆ 3 ಉಂಡೋಗು ತಿಂದೋಗು ಅಂತ ಮಗನಿಗೇನ ಎಷ್ಟು ತಂದನ್ರಿ. ಅತ್ತಾಗ ಹೋದ್ರೆ 100, ಇತ್ತಾಗ ಬಂದ್ರೆ 100 ಕೊಟ್ಗಂತ ಹೊಡ್ದು ಮಗ ನೋಡ್ಲಿಕ್ಕೆಲ್ಲ ಹಂಗೆ ನೋಡಿಕೊಂತ ಬರ್ತಾವ್ರಿ. ಪುಣ್ಯದಿಂದ ಬದುಕೇನ್ರಿ. ಇವಾಗ ಕುಂದ್ರಾಗ ಚಾಟ್ ಎಲ್ಲ ನಿಲ್ತು. ಈಗ ನಮ್ಮ ಹುಡುಗರು ಹೇಳೋ ಪ್ರಕಾರ ನಿನ್ಗೆ 74. ಎಷ್ಟು ವರ್ಷ ಇರ್ಬೇಕು ನೀವೇ? ಹೇಳ್ತಾನ್ರಿ ಹೆಂಗನ ಮಾಡಿ. ನಾನು 100 ಇರ್ಬೇಕು ಅಂತಾನ? ಹೆಂಗೆ ನಿನ್ ಪ್ಲಾನು? ನಿನ್ನ ಇಚ್ಛರಿ, ನಿನ್ನ ಕಾರ್ಬಾರ. ನನ್ನ ಪ್ಲಾನ್ 75 ಸಾಕು. ಕೈಕಾಲು ಗಟ್ಟಿ ಇದ್ದಾಗ ಎಲ್ಲ ಕ್ಲೀನಾಗಿ ಇದ್ಬಿಡ್ಬೇಕು ನಾವು ಅಂತ ನನ್ನ ಪ್ಲಾನ್. ನಿನ್ನ ಪ್ಲಾನ್ ಏನು? ನನ್ನ ಪ್ಲಾನ್ ಯಾವ ಇಲ್ರಿ. ಸುಮಾರು ಲೈಟಾಗಿ ಹೇಳು. ಒಂದು 85. ನಿಂಗೆ ಎಷ್ಟು ಆಸೆ ಐತೆ? ಎಷ್ಟು ಆಸೆ? ಏನೇನು ಆಸೆ ಐತೆ ನಿನಗೆ? ನನಗೆ ಏನು ಆಸೆ ಇಲ್ರಿ. ಇವತ್ತ ಹೋಗಲ್ರಿ.
ಮತ್ತೆ ಏನ ದೇವ್ರು ಮತ್ತೆ ಯಾಕೆ ಮನಿ ಬೇಕು ನಿನಗೆ? ಮನೆ ಬೇಕು ಈಗ ಕುಂದ್ರಾಕ್ ಬೇಕು. ಮತ್ತೆ ಹೋಗೋದು ಅಂತಿ, ಮತ್ತೆ ಮನಿ ಆಗ್ಬೇಕು ನಿಂಗೆ? ಈಗ ಬಡನ ಬಂದ್ರು ಯಪ್ಪ ಬರ್ರಿ ಅಂತ ಕುಂದ್ರಾಕ್ ಚಾಟ್ ಬೇಕಲ್ರಿ ನಿಮ್ಮಂತರಿಗೆ? ನನ್ನಂತವ್ನಿಗೇನು ಬಡನ ಬಂದ್ರಿ ಬಂದು ಕುಂತ್ಕೊ ಬರ್ರಿ ಅಂತ ಚಾ ವಾರ ಕುಂದ್ರತಾನ. ನಾನು ಆಚೆನೆ ಕೂತ್ಕತೀನಿ, ನನಗೆ ಅಂಥದ್ದು ಬಟ್ ನೀನ್ ಎಲ್ಲಾರ ಕುಂತ್ಕಪ್ಪ. ನಾನು ನಿನ್ನ ಮನಿ ಹತ್ರಕ್ಕೆ ಬಂದಾಗ ನಿನ್ನ ಮನಿ ಇಲ್ಲ ಅಂದ್ರ ನಾನು ಆಚೆ ನೆಲದ ಮ್ಯಾಗ ಮಣ್ಣಾಗೆ ಕೂತ್ಕತೀನಿ, ನನಗೇನ್ ಬೇಜಾರಿಲ್ಲ. ಏನ್ ನಾನೇನು ಹುಟ್ಟದಾಗ ಕುರ್ಚಿ ಹಿಡ್ಕೊಂಡೆ ಬಂದೇನ? ಇಲ್ರಿ ಮತ್ತ ಬಿಡ, ಚಾಪೆ ಮ್ಯಾಗ ಮಲಗಿದೀನಿ ನಾನು. ಬೆಂಗಳೂರಿಗೆ ಬಂದಿದ್ದ ಟೈಮಾಗ ನೆಲದ ಮ್ಯಾಗ ಅವ ಮಂಚ ಇರ್ಲಿಲ್ಲ ನನ್ನ ಕೈಯಾಗ, ಹಂಗಾಗಿ ಈಗ ನಿನ್ನ ಮನಿಗೆ ಬಂದಾಗ ಅಲ್ಲೇ ಕೂತ್ಕತೀನಿ ನೆಲದ ಮ್ಯಾಗ. ಎಲ್ಲಾರ ಕುಂತ್ಕರಿ, ನಿಮ್ ಬುದ್ಧಿ ಗಾನ್ ಬುದ್ಧಿ. ಆಮೇಲೆ ನೀನು ಟೀನು ಕೋಬೇಡ, ನಾನೇ ಟೀ ಹಿಡ್ಕೊಂಡ್ ಬಂದ್ಬಿಟ್ಟಿರ್ತೀನಿ, ನಾನೇ ಕಪ್ಪು ಹಾಕೊಂಡು ಕುಡ್ಕೊಂಡು ಬಂದ್ಬಿಡ್ತೀನಿ ಅದ ಕಡೆಗೆ. ಆಲ್ ರೈಟ್. ಕೌಸರ್ ಪಾಷಾ ಕ್ಯಾಶು ಟೆಕ್ ಸಂಸ್ಥೆ ಅಂದರೆ ಅಲ್ಲಿ ವರ್ಕ್ ಮಾಡ್ತಾರೆ ಅವರು, ಅಂತ ಅದ್ರದ್ದು ಇದು ಅಂತಲ್ಲ. ಅವರು ವೃತ್ತಿಯಲ್ಲಿ ಎಂಜಿನಿಯರು ಮತ್ತು ಅವ್ರ ಗೆಳೆಯರು ಯಾರೇ ಇರಬಹುದು, ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಹೂ ದೇ ಆರ್, ವಾಟ್ ಎವರ್ ಇಟ್ ಈಸ್, ದೇ ಆರ್ ಏಂಜಲ್ಸ್ ಅಷ್ಟೇ. ಕೌಸರ್ ಪಾಷಾ ನಮಸ್ಕಾರ, ರಂಗನಾಥ್ ಮಾತಾಡ್ತಾ ಇದ್ದೀನಿ ಸರ್. ನಮಸ್ತೆ ಸರ್. ಮತ್ತು ಈಗ ನೀವು ಯಾಕೆ ಈ ಥರದಕ್ಕೆ ಬಂದ್ರಿ? ಸರ್ ನಿಮಗ ಇವರು ವಿಜಯ್ ಸರ್ ಕಾಂಟ್ಯಾಕ್ಟ್ ಮಾಡಿದ್ರು ಸರ್, ಈ ಟೈಪ್ ಆದ ಅಜ್ಜಿ. ಕರೆಕ್ಟ್. ನೀವು ಯಾರೋ 4 ಜನ ಸೇರ್ಕೊಂಡಿದ್ದೀರಾ? ಹೌದೌದು ಸರ್. ಸೇರಿ ಏನು ಮಾಡಿದ್ರಿ? ಸರ್ ಅದೇ ಲಾಸ್ಟ್ ಟೈಮ್ ರಾಯಚೂರಲ್ಲಿ ಒಂದು ಇಂಥದ್ದೇ ನಮ್ದು ಪಬ್ಲಿಕ್ ಇತ್ತು ಅದೇ ಸರ್. ಅಂದ್ರೆ ತಿಂಗಳಿಗೆ ಇಷ್ಟು ಅಂತ ಹಾಕ್ಕೋತೀರಾ? ಹೌದು ಸರ್. ಹಾಕಿ ಏನ್ ಮಾಡ್ತೀರಿ ಅದನ್ನ? ಸರ್ ಏನಾದ್ರೂ ಈಗ ಬಂದು ಅಂತ ನಮ್ಮ ಗಮನಕ್ಕೆ ಬಂತಂದ್ರ ನಾವೆಲ್ಲ ಸೇರಿಸಿ ನಮ್ಮ ಕೈಲಿ ಎಷ್ಟಾಗ್ತದೆ ಅಷ್ಟು ಮಾಡ್ತೀವಿ ಸರ್. ಈ ಅಜ್ಜಿ ಕತೆ ನಿಮಗೆ ಗೊತ್ತಾ? ಹೌದು ಸರ್, ನಾ ಹೋಗಿದ್ದೆ ಸರ್ ಅವ್ರ ಮನೆ ಹತ್ರ. ಹಾ, ಈಗ ನಾವೇನ್ ಮಾಡಬೇಕು ಅಲ್ಲಿ? ನೀವು ಸಿವಿಲ್ ಆದ್ರಿಂದ ನಿಮಗೆ ಗೊತ್ತು, ನಾವೇನ್ ಮಾಡ್ಬೋದು? ಸರ್ ಅಜ್ಜಿಗೆ ಶೌಚಾಲಯ ಇಲ್ಲ ಸರ್. ಜಾಗ ಇದೆ ಅಲ್ವಾ? ಜಾಗ ಅದ ಸರ್. ಹಾ, ಓಕೆ. ಶೌಚಾಲಯ ಇಲ್ಲ ಸರ್, ಶೌಚಾಲಯ ಕಟ್ಟಬೇಕು. ಮತ್ತೆ ಅವ್ರದ್ದು ಇದ್ದ ಶೆಡ್ ಸೋರಾಗತ್ತ ಸರ್. ಅದಕ್ಕೆ ಒಂದೆರಡು ಶೀಟ್ ಗೀಟ್ ಹಾಕಬೇಕು. ಹಾ ಸರ್, ಸೀಟ್ ಹಾಕಿ ಅದು ಸೋಲಾರದಿಂದ ಮಾಡ್ಬೇಕಂತ. ಸರಿ, ಈಗ ನೀವೇ ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ನೀವೇ ಮಾಡಿಸ್ಬೋದಲ್ವಾ ಅದು? ಹೌದೌದು ಸರ್, ನಾನೇ ಮಾಡ್ತೀನಿ. ನೀವು ಮಾಡಿಸಿ ಹಾ ಸರ್. ನನ್ನ ಕಡೆಯಿಂದ ಏನಾಗಬೇಕು ಹೇಳಿ, ನಾ ಮಾಡ್ಕೊಡ್ತೀನಿ. ಆಯ್ತು ಸರ್, ನಾವು ಮಾಡ್ತೀವಿ ಸರ್. ನೀವು ಒಬ್ಬರೇ ನಿಮ್ಮ ಕೈಲಿ ಆಗದೆ ಇದ್ರೆ? ಇಲ್ಲ ಸರ್, ನಮ್ಮ ಟೀಮೇ ಅದ ಸರ್. ಅದೇ ಇಲ್ಲ, ಅದಕ್ಕೂ ಆಗದೆ ಇದ್ರೆ ಹಾ ಸರ್. ನನ್ನ ಕಡೆಯಿಂದ ಏನಾಗಬೇಕು ಹೇಳಿ, ನಾ ಮಾಡ್ಕೊಡ್ತೀನಿ. ಆಯ್ತು ಸರ್, ಅಷ್ಟೇ ಮಾಡಿ. ಗೊತ್ತಾಯ್ತಾ? ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಆಯ್ತುಪ್ಪ. ದುರ್ಗೇಶ್, ಈಗ ಅಷ್ಟು ಹೇಳಿರ್ತೀನಿ, ಅಲ್ಲಿ ಮಾಡಿಸ್ತಾರವರು. ಗೊತ್ತಾಯ್ತಾ? ಸೋರ್ತಿರೋದನ್ನ ತಪ್ಸಕ್ಕೆ ಒಂದು ಶೀಟು ಗಿಟ್ಟು ಹಾಕಿ ಇದನ್ನು ಕಟ್ಕೊಡ್ತಾರೆ, ಟಾಯ್ಲೆಟ್ ಮಾಡ್ಕೊಡ್ತಾರೆ. ಶೌಚಾಲಯ ಟಾಯ್ಲೆಟು ಅಲ್ಲಿ ಮಾಡ್ಕೊಡ್ತಾರೆ ನಿಂಗೆ ಮನೆ ಹತ್ರ. ಮತ್ತೆ ಮ್ಯಾಕ್ ಶೀಟ್ ಹಾಕಿ ನೀರು ಒಳಗೆ ಬರ್ದಂಗೆ ಮಾಡ್ತಾರೆ. ಈಗ ನಾ ಬರ್ಬೇಕಲ್ಲ ನಿನ್ನ ಮನೆಯಾಗ ಕೂತ್ಕೊಳ್ಳೋಕ್ಕೆ, ಅದಕ್ಕೆ ಮಾಡಿಸ್ಕೊತೀರ. ನಿನಗೆಲ್ಲ ನಾ ಬರ್ಬೇಕಲ್ಲ, ಅದಕ್ಕೆ ಮಾಡಿಸ್ತೀವಿ. ಅವಶ್ಯಕತೆ ಇರೋದು ಈಗ ಟಾಯ್ಲೆಟ್ ಸರ್. ಅದು ಹೊರಗಡೆ ಭಾಳ ಹೋಗಕ್ ಆಗ್ತಲ್ಲ, ಭಾಳ ದೂರ ಮಾಡಿಸ್ತಾರೆ ಬಿಡಿ, ಎರಡೂ ಮಾಡಿಸ್ಕೊಡ್ತಾರೆ. ಹಾಸ್ಪಿಟಲ್ದೇನು ಒಬ್ಬರಲ್ಲಿ ಹಾಸ್ಪಿಟ್ಲದ್ದು ಅವ್ರು ನಮ್ಮ ಅನ್ನದಾನೇಶ್ವರಿ ಆಸ್ಪತ್ರೆ ಡಾಕ್ಟ್ರು ಹೇಳಿದೀವಿ. ಒಂದ್ ಸ್ವಲ್ಪ ತೋರಿಸಿ ಸರ್. ಅವರೆಲ್ಲ ಸಿಕ್ಕಿದ್ರೆ ಮಾತಾಡ್ಬಿಟ್ಟು ಹೇಳೇ ಬಿಡ್ತೀನಿ ಅವ್ರಿಗೆ ಬೇಕಾದ್ರೆ. ಡಾಕ್ಟರ್ BN ಪಾಟೀಲ್ ಅಂತಿದಾರಲ್ಲಿ, ಆಕಿಗೆ ಏನಾದ್ರು ತೊಂದರೆ ಆದಾಗ ಕರ್ಕೊಂಡು ಹೋಗ್ರಿ, ಟ್ರೀಟ್ಮೆಂಟ್ ಕೊಡ್ತಾರೆ ಸರ್. ಹೇಳಿದ್ರು ಸರ್, ಒಯ್ದು ಸರ್. ವರ್ಷ ಮುಂದೆ ಒಂದ್ ಸ್ವಲ್ಪ ತೋರ್ಸಿ ಬಂದಿವಿ ಸರ್. ಸರ್ ಹೇಳ್ಯಾರ, ನೀವು ಯಾವಾಗ ಬರ್ರಿ, ನೀವು ನಾನು ಅದೀವಿ ಅಂತ ಹೇಳ್ಯಾರ ಸರ್ ಅವ್ರು. ಹಾಂ, ಅಷ್ಟು ಮಾಡ್ರಿ. ಅವ್ರು ಸಿಕ್ಕಿದ್ರೆ ನಾನು ಮಾತಾಡ್ತೀನಿ. ಏನು ನಮ್ಗೆ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಅವರು ಆಯ್ತು ಸರ್, ಸಿಕ್ಕಿದ್ರೆ ಮಾತಾಡ್ತೀನಿ. ಮಾತಾಡಿ ಇದು ಮಾಡೋಣ, ಮಾಡಿಸ್ಕೊಳ್ಳಿ. ಆಯ್ತಾ? ಡಾಕ್ಟರ್ BN ಪಾಟೀಲ್ ಅವ್ರ ತಾನೇ ಅನ್ನದಾನೇಶ್ವರಿ? ಒಳ್ಳೆ ಚಲೋ ಐತೆ, ಹೋಗು ಮಾಡ್ಸ. ನಿಂಗೆ ತಿಂಗಳ ರೊಕ್ಕ ಬರ್ತದಲ್ಲ ಪೆನ್ಷನ್? ಇಲ್ರಿ, ಈಗ 4 ತಿಂಗಳಾಯ್ತು ಬಂದಿಲ್ರಿ. ಮತ್ತೆ ಸಿದ್ದರಾಮಯ್ಯಂಗೆ ಒಂದು ಫೋನ್ ಮಾಡೋದಲ್ಲ ನೀನ? ಇಲ್ರಿ, ಅದಕ್ಕನ್ನ ಈ ಸತ್ಯಕ್ಕ ಹಾಕಿಲ್ರಿ, ಬಂದಿಲ್ಲ ರೊಕ್ಕ. ಅಲ್ಲ, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಯಾವತ್ತನ್ರಿ ನನ್ಗೇನು ಗೊತ್ತು, ಹೋಗಿ ಹಾಕಿ ಬರ್ತೀವಿ, ಬಂದಿಲ್ಲ. ಇದು ಬೊಟ್ಟು ಎಳಿತೈತ್ರಿ ನರ. ಆಯ್ತು, ಇರು ನೋಡೋಣ. ಡಾಕ್ಟ್ರೇ ನಮಸ್ಕಾರ, ರಂಗನಾಥ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್, ನಾ ಡಾಕ್ಟರ್ BN ಪಾಟೀಲ್. ಗೊತ್ತಾಯ್ತು ಡಾಕ್ಟ್ರೇ, ಹೌ ಆರ್ ಯು? ಫೈನ್ ಸರ್, ಫೈನ್ ಸರ್. ಅದೇ ಈಗ ಮಾತಾಡ್ತಿದ್ದೆ, ಡಾಕ್ಟರ್ ಇದಾರಲ್ಲ ನಮ್ಮ BN ಪಾಟೀಲ್ ಅಂತ, ಅನ್ನದಾನೇಶ್ವರಿ ಆಸ್ಪತ್ರೆ ಇಟ್ಕೊಂಡಿದ್ದಾರೆ. ನೀನ್ ಅಲ್ಲಿ ಹೋಗು, ಏನಾದ್ರು ಸಣ್ಣ ಪುಟ್ಟ ಇದ್ದಾಗೆಲ್ಲ ನಿಂಗೆ ನೋಡಿ ಕಳಿಸ್ತಾರೆ, ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಿದ್ದೆ. ಆಯ್ತು ಸರ್, ಆಯ್ತು ಸರ್. ಅದಕ್ಕೆ ಪೆನ್ಷನ್ ಬರ್ತದಲ್ಲ, ಏನು ಮಾಡ್ತೀಯ ಅಜ್ಜಿ ಅಂತ ಕೇಳ್ದೆ.
ಸರ್ 4 ತಿಂಗಳಿಂದ ಕೊಟ್ಟಿಲ್ಲ ಅಂದ್ರು ಸಿದ್ದರಾಮಯ್ಯ ಫೋನ್ ಹಾಕ್ಬೇಕಾಗಿತ್ತು ಅಂದೆ. ಹ್ಞೂ ಅದು ಸರ್ ಯಾರೋ ನಂಗೆ ಅವ್ ಯಾವ ಗೊತ್ತಿಲ್ಲ ಹೋಗಿ ಸರ್ ಅಂತ ಅಂದ್ಲು ಅದಕ್ಕೆ. ಹಾಂ ಸರ್ ಬರ್ಲಿ ಸರ್ ನಗ್ತಾ ಇದ್ದೆ. ಬಂದಿದ್ರು ಸರ್ BP ಶುಗರ್ ಮತ್ತು BP ಇದೆ ಸರ್. ಈ ವಯಸ್ಸಿನ ಅದಕ್ಕೆಲ್ಲ ಏನ್ ಗುಳಿಗೆ ಬರ್ಬೇಕು ಕೊಡ್ತಾ ಡಾಕ್ಟ್ರೆ, ಹುಟ್ಟಿದ ಮಕ್ಕಳಿಗೆ ಬರ್ತಾ ಇದೆ. ಹೌದು ಸರ್ ಈಗ ಆಫ್ಟರ್ ಕೋವಿಡ್ ಬಹಳ ಹೆಚ್ಚಾಗಿದೆ. ಹಾ, 40 heavy years ನಲ್ಲಿ ಆಗೋಗಿದೆ. ಕೋವಿಡ್, ಕಾರ್ಡಿಯಾಕ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್ ಇವೆಲ್ಲ ಜಾಸ್ತಿ ಆಗಿದೆ ಸರ್. ಏನೋ ನಿಮ್ಗೆ ನೀವು ಆರಾಮಾಗಿದ್ದೀರಲ್ಲ? ಹ್ಞೂ ಸರ್ ಬರ್ಲಿ ಸರ್ ಆಕಿಗೆ ಏನೈತಿ ಟ್ರೀಟ್ಮೆಂಟ್ ಏನೇನು ನಾ ಕಳಿಸ್ಕೊಡ್ತೀನಿ ಡಾಕ್ಟ್ರೆ, ಎಲ್ಲ ಇದ್ದಾಗ ಕಳಿಸ್ಕೊಡ್ತೀನಿ. ಓಕೆ ಸರ್ ಥ್ಯಾಂಕ್ ಯು ಡಾಕ್ಟ್ರೆ, ಸೋ ನೈಸ್. ಥ್ಯಾಂಕ್ ಯು ಸರ್. ಆಪರೇಷನ್ ಥಿಯೇಟರ್ ನಲ್ಲಿ ಇದ್ದ ಸಾರಿ ಗೋ ಅಹೆಡ್ ಥ್ಯಾಂಕ್ ಯು ಥ್ಯಾಂಕ್ ಯು. ನೀನು ಚೀಫ್ ಮಿನಿಸ್ಟರ್ ನಂಬರ್ ಕೊಡ್ತೀನಿ, ಫೋನ್ ಮಾಡಿ ಕೇಳ. 4 ತಿಂಗಳಿಂದ ರೊಕ್ಕ ಬಂದಿಲ್ಲ ಏನಪ್ಪಾ ಅಂತ ಹ್ಞೂ ಕೇಳು, ಬಿಡ್ಬೇಡ. ಅದು ಕೇಳಕ್ಕೆ ಅದು ಅವ್ರು ಕಾಲ್ವಲ್ರಿ, ನನಗೆ ಹೋಗೋದಾಗ್ವಲ್ತಲ್ರಿ. ನೀವು ಎಲ್ಲಿಗೆ ಹೋಗಬೇಡ, ಫೋನ್ ಹಾಕ. ಫೋನಕ್ಕೆ ಕೇಳವಲ್ರಿ, ಕೇಳಂಗಿಲ್ಲ, ಕಿವಿ ಕೇಳಲ್ಲ ನಿಂಗೆ. ಫೋನ್ ಕೇಳಕ್ಕಲ್ರಿ, ಕಿವಿ ಕೇಳ. ಜೋರ ಕೂಗ್ಬಿಟ್ಟು ಮಾತಾಡು, ಕೇಳು. ನನ್ನ ರೊಕ್ಕ ಎಲ್ಲಿ ಅಂತ ಕೇಳು. ನಿಮ್ಮಂತರಿಗೆ ಮಾತಾಡ್ತಾರೆ, ನಮ್ಮಂತರಿಗೆ ಮಾತಾಡ್ತಾರನ್ರಿ. ನಿಂಗೆ ಯಾರು ಗೊತ್ತು? ಆ ಊರ್ನಾಗೆ ನಿನಗೆ MLA ಗೊತ್ತಾ ಯಾರು ಅಂತ? ಎಲ್ಲರೂ ಗೊತ್ತದ. ಗೊತ್ತಿಲ್ಲ. ನನ್ಗೇನು ಹೋಗಿ ಮುಂದಕ್ಕೆ ಗೊತ್ತಿಲ್ಲ ಸರ್ ಅಂತ ಬರೀ MLA ಯಾರು ಅಂತ ಅದೆಲ್ಲ ಗೊತ್ತಾಗಲ್ಲ. ಗೊತ್ತಾಗುತ್ತೆ. ಎಲ್ಲಿಗೆ ಹೋಗಲ್ಲ ಸರ್ ಅವ್ರು. ಎಲ್ಲಿ ಹೋಗಬೇಕು, ಯಾರನ್ನ ಬರ್ತಾರ, ಬಡ ನೀರು ಹಾಕೋದು ಬರೋದು ಅಷ್ಟೇ. ಬರೋದ್ರಿ ಯಾರನ. ಈಗ ನಾಳೆ ಏನಾದರೂ ಅಪ್ಪಿ ತಪ್ಪಿ, ನಾಳೆ ನಾ ಯಾವತ್ತಾರುವೆ ನೀ ಚೆನ್ನಾಗಿ ಚಲೋ ಇದ್ರೆ, ನನ್ನ ಮನೆಯಾಗ ಏನಾರು ಆ ಥರ ಆದಾಗ ನೀರು ಹಾಕಕ್ಕೆ ಬರ್ತಿ ಅಂತಂದ್ರೆ ಬರ್ತಿ? ಬರ್ತೀರಿ ಬೆಂಗಳೂರ್ಗ ಹೆಂಗ್ ಬರ್ತಿ? ಇಲ್ಲಿಂದ ಹಾಕಿ ಹೋತ್ರಿ. ಹೆಂಗ್ ಬರ್ತಿ? ಹೆಂಗ ನೀನು ಕರ್ಕೊಂಬಂದ್ರೆ ಬರ್ತೀನಿ, ಹಾಕಿ ಕಾರೇ ತರ್ಬೇಕಾ? ಆತತ್ತೀನಿ ಬಿಡು. ಆಯ್ತು. ಹಾಂ, ನಿನ್ನ ಕೈ ನೀರು ಹಾಕ್ಸಕ್ಕೆ ನಾನು ಸಿಂಧನೂರಿಂದ ಕಾರ್ ತರ್ಬೇಕು. ಏನ್ ಮಾಡ್ಲಿ, ನನ್ನ ಕಾಲು ಬರ್ತದ್ರಿ. ಆಯ್ತು ಬಿಡು. ಓ, ಅದು ಕಾಸ್ಟ್ಲಿ ಎಷ್ಟು ನೀರು ಹಾಕೋದಾಯ್ತದೆ. ಇವ್ ಕಾರ್ ಇಲ್ಲಿಂದ ಕಳಿಸಿ ಕಾರ್ಸಿ ನಿನ್ಗೆ ನೀರು ಹಾಕ್ಸಿ ಕಳ್ಸಕ್ಕಿಲ್ಲಿ. ಆತು ಬಿಡು, ನೋಡೋಣ. ಅಂತ ಪರಿಸ್ಥಿತಿ ಬಂದ್ರೆ ಕರಿತೀನಿ, ಬರುವಂತೆ. ಆಯ್ತಾ? ಆಯ್ತು, ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಅದೆರಡು ಮಾಡಿಸಿ ಸರ್. ಇಬ್ಬರಿಗೂ ಒಳ್ಳೇದಾಗ್ಲಿ. ಆಯ್ತು ಸರ್. ನೀವು ಚೆನ್ನಾಗಿರಿ, ಆಯ್ತು ಸರ್. ಆರೋಗ್ಯ ಕಾಪಾಡ್ಕೊಂಡು ಒಳ್ಳೆಯವರಾಗಿರಿ ಅಷ್ಟೇ. ಓಕೆ ಸರ್. ಹಾಂ, ಓಕೆ.